ಹೌದಾ? ಅಯ್ಯಯ್ಯೋ, ಸೇವಂತಿ ಅಶ್ವಿನ್ ಜೊತೆ ಕರ್ಣನು ಲಾಕ್ ಆಗೋದ್ನಾ? ಏಯ್, ಏನ್ ಬಾಯೇ ನಿಂದು? ಥು! ಅರ್ಜುನ ಫೋನ್ ಮಾಡ್ತಿದ್ದಾನೆ. ಅರ್ಜುನ ಎಲ್ಲಿದ್ಯೋ? ಏಯ್, ಯಾಕೋ ಕರ್ಣ ಫೋನ್ ಮಾಡಿದಾಗ ನೀನ್ ಸರಿಯಾಗಿ ಮಾತಾಡ್ಲೇ ಇಲ್ಲ? ಅರ್ಜುನ, ಇಲ್ಲಿ ಏನೇನೋ ಆಗ್ತಿದೆ ಕಣೋ. ಸೇವಂತಿನ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಎಲ್ಲ ಗೊತ್ತಮ್ಮ. ಆ ಕಿಡ್ನಾಪ್ ಮಾಡಿದವ್ರನ್ನ ಪೊಲೀಸ್ನವರು ಈಗ ಆಲ್ರೆಡಿ ಅರೆಸ್ಟು ಮಾಡಾಗಿದೆ. ನಮ್ ಕರ್ಣ ಸೇವಂತಿ ಮತ್ತೆ ಅಶ್ವಿನ್ನ ಕರ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದಾನೆ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ಇರ್ತಾನೆ ನೋಡು. ಏ ಅರ್ಜುನ, ನೀನೆಲ್ಲಿದ್ಯೋ? ನಮ್ ಕೃಷ್ಣ ಎಲ್ಲಿ? ಅದೊಂದು ದೊಡ್ಡ ಕತೆ. ಆ ಮಾಟಗಾತಿಯಿಂದ ನಮ್ ಕೃಷ್ಣನ ಕಾಪಾಡಿ ಮನೆ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ರೋಡಲ್ಲಿ ಒಂದಷ್ಟು ಜನ ರೋಡಿಗಳು ಅಟ್ಯಾಕ್ ಮಾಡಿದ್ರು. ಅವ್ರ ಜೊತೆ ಫೈಟ್ ಮಾಡ್ಬೇಕಾದ್ರೆ ನಮ್ ಕೃಷ್ಣನ ಕಿಡ್ನಾಪ್ ಮಾಡ್ಬಿಟ್ರು. ಅಯ್ಯಯ್ಯೋ, ಏನ್ ಹೇಳ್ತಿದ್ಯಾ ಅರ್ಜುನ? ನಮ್ ಕೃಷ್ಣನ ಕಿಡ್ನಾಪ್ ಮಾಡಿದ್ರಾ? ಏನ್ ಗಾಬರಿ ಆಗ್ಬೇಡ, ಕೃಷ್ಣ ಮತ್ತೆ ನಮಗ್ ಸಿಕ್ದ. ನಾನಿವಾಗ ಕರ್ಕೊಂಡು ಬರ್ತಾ ಇದ್ದೀನಿ. ಅರ್ಜುನ, ಏನೋ ಇದು? ಈ ಕಡೆ ನಮ್ ಸೇವಂತಿನ ಕಿಡ್ನಾಪ್ ಮಾಡಿದ್ರು, ಅಲ್ಲಿ ಕೃಷ್ಣನ ಕಿಡ್ನಾಪ್ ಮಾಡಿದ್ರು. ಇದೆಲ್ಲ ಯಾರ್ದೋ ಕೆಲ್ಸ? ಆ ಮಾಯ ಮುಂದ? ಇಲ್ಲ ಇಲ್ಲ, ಆ ಸೇಟು ಇದ್ದ ನೋಡು, ಮಾಣಿಕ್ ಚಂದ್ ಅಂತ. ಮಾಣಿಕ್ ಚಂದ? ಯಾವ ಮಾಣಿಕ್ ಚಂದೋ? ಅದೇ ಅಮ್ಮ, ಹೆಂಡ್ತಿನ ಕೊಲೆ ಮಾಡಿ ನಮ್ಮ ಅಶ್ವಿನ ಸಿಕ್ಕಾಕ್ಸೋದಕ್ಕೆ ಅಂತ ನೋಡಿದ್ನಲ್ಲ. ಹಾ, ನೆನ್ಪಾಯ್ತು. ಹಾ, ಅವನೇ. ಜೈಲಿಂದ ತಪ್ಪಿಸ್ಕೊಂಡು ಬಂದು ನಮ್ಮ ಮೇಲಿದ್ದ ದ್ವೇಷಕ್ಕೆ ಈ ತರ ಮಾಡಿದಾನೆ. ಸದ್ಯ ಯಾರಿಗೂ ಏನು ತೊಂದರೆ ಆಗಿಲ್ವಲ್ಲ? ಎಲ್ರೂ ಹುಷಾರಾಗಿ ಬರ್ತಿದಾರಲ್ಲ, ಅಷ್ಟೇ ಸಾಕು. ಅರ್ಜುನ, ಬೇಗ ಬನ್ನಿ. ಸರಿ ಅಮ್ಮ, ಬರ್ತೀವಿ. ಏನಾಯ್ತದ್ಕೆ? ಯಶೋದ, ನಮ್ಮ ಅಶ್ವಿನ್ ಮೇಲೆ ಕೊಲೆ ಕೇಸ್ ಹಾಕಿದ್ನಲ್ಲ ಆ ಮಾಣಿಕ್ ಚಂದು, ಅವನೇ ಇವರಿಬ್ರನ್ನ ಕಿಡ್ನಾಪ್ ಮಾಡಿದ್ನಂತೆ. ಹೌದಾ? ಇಬ್ಬರನ್ನು ಅವನೇ ಕಿಡ್ನಾಪ್ ಮಾಡಿದ್ನ? ಹೌದು, ಸೇವಂತಿ ಮತ್ತೆ ಕೃಷ್ಣ ಇಬ್ಬರನ್ನು ಕಿಡ್ನಾಪ್ ಮಾಡಿದ್ನಂತೆ. ಈಗ ಬಿಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೇವಂತಿ ಅಶ್ವಿನ್ನ ಕರ್ಣ ಕರ್ಕೊಂಡ್ ಬರ್ತಾ ಇದ್ದಾನೆ, ಕೃಷ್ಣನ್ನ ನಮ್ಮ ಅರ್ಜುನ್ ಕರ್ಕೊಂಡ್ ಬರ್ತಾ ಇದ್ದಾನೆ. ಒಳ್ಳೇದೇ ಆಯ್ತು. ಹೇಳಿಲ್ವಾ ಈ ಜ್ಯೋತಿಷ್ಯ ಭವಿಷ್ಯ ಎಲ್ಲ ನಿಜ ಆಗಲ್ಲ ಅಂತ? ಇದಕ್ಕೇನ್ ಹೇಳ್ತೀಯಾ ಯಶೋದ? ನೀನ್ ಹೀಗ್ ಮಾಡೋದಕ್ಕೇನೆ ಅತ್ತೆ ಹತ್ರ ನೀನ್ ಬೈಸ್ಕೊಳ್ಳೋದು. ಏನದ್ಕೆ ನೀವು? ಪೂಜನ್ ದಿನ ಭವಿಷ್ಯ ನೋಡಿದ ತಕ್ಷಣ ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಆ ಟೆನ್ಷನ್ ಅಲ್ಲಿ ನಿಮ್ಗೆ ಕರ್ದ ಹೇಳಿದ್ರೆ ಅದಕ್ಕೂ ಬೈತಿದ್ದೀರಲ್ಲ. ಆಹಾ, ಟೆನ್ಷನ್ ಯಾರ್ಗೆ? ನಿನಗೆ. ಇದನ್ನ ನಾನ್ ನಂಬೇಕು ಅಲ್ವೇ? ಟೆನ್ಷನ್ ಅಲ್ಲಿ ನನ್ಗೆ ಊಟ ತಿಂಡಿನೇ ಸೇರ್ತಿಲ್ಲ, ಆದ್ರೆ ನೀನು 2 ಆಪಲ್ ಇಟ್ಕೊಂಡು ಕೂತ್ಕೊಂಡು ತಿಂತಿದ್ಯಾ. ನಿನಗ್ ಟೆನ್ಷನ್? ನೋಡು ಯಶೋದ, ಜಾಸ್ತಿ ಮಾತಾಡಿದ್ರೆ ಇಡೀ ಆಪಲ್ ನ ತಗೊಂಡು ನಿನ್ ಬಾಯಿ ಒಳಗಡೆ ತುರುಕ್ ಬಿಡ್ತೀನಿ. ಸುಮ್ನೆ ಇದ್ರೆ ಸರಿ. ಪೂಜಾ, ಕೊನೆಗೂ ಸೇವಂತಿ ಮಗು ಸಿಕ್ಬಿಡ್ತಾ? ಇನ್ಮೇಲೆ ಆ ಸೇವಂತಿನ ಹಿಡಿಯಕ್ಕಾಗತ್ತಾ? ಆ ಭಗವಂತ ನಮ್ಗೆ ಒಳ್ಳೇದು ಮಾಡೋಕ್ ಮುಂಚೆ ತುಂಬಾ ಪರೀಕ್ಷೆ ಮಾಡ್ತಾನೆ ಅಂತ ಕೇಳಿದ್ದೆ, ಆದ್ರೆ ಅದು ನಿಜ ಅಂತ ಈಗ ಅನುಭವಕ್ಕೆ ಬರ್ತಾ ಇದೆ. ಅಬ್ಬಬ್ಬಾ, ನಿನ್ನೆಯಿಂದ ಆಗಿದ್ದೆಲ್ಲ ನೆನೆಸ್ಕೊಂಡ್ರೆ ಶಾಕ್ ಆಗುತ್ತೆ. ಆ ಕಡೆ ಆ ಮಾಟಗಾತಿ ಕುತಂತ್ರ, ಇನ್ನೊಂದ್ ಕಡೆ ಆ ಮಾಣಿಕ್ ಚಂದ್ ದ್ವೇಷ. ಸೇವಂತಿ ಅಶ್ವಿನ್ ಬಂದ್ರ? ಸದ್ಯ ನಿಮ್ಮಿಬ್ರಿಗೂ ಏನು ತೊಂದರೆ ಆಗಿಲ್ಲ ತಾನೆ? ಇಲ್ಲ. ಸೇವಂತಿ, ನೀನು ನೋಡೋ ತನಕ ನನ್ ಗಂಟ್ಲಲ್ಲಿ ಒಂದು ತನ್ನ ಇಳಿಲಿಲ್ಲ ಕಣೆ. ಈಗ ಸಮಾಧಾನ ಆಯ್ತು. ಅದ್ ಸರಿ ಅತ್ತೆ, ಅರ್ಜುನ್ ಸರ್ ಬಂದ್ರ? ಮಗು ಬಂತಾ? ಇನ್ನೂ ಬಂದಿಲ್ಲ ಸೇವಂತಿ. ಅತ್ತಿಗೆ ಫೋನ್ ಮಾಡಿದ್ದ ಕಣೆ, ಅರ್ಜುನು ಬರ್ತಿದಾನಂತೆ. ಅಬ್ಬಾ, ಒಳ್ಳೇದಾಯ್ತು. ನಾವ್ ಹೋಗ್ಬಿಟ್ಟು ಒಳಗಡೆ ಎಲ್ಲಾ ಡೆಕೋರೇಷನ್ಸ್ ಮಾಡ್ಬಿಡೋಣ. ಹೌದು, ಇವತ್ ಮನೇಲಿ ಫುಲ್ ಸೆಲೆಬ್ರೇಷನ್. ನಡೀರಿ. ಬನ್ನಿ. ಯಾಕೆ ಕುಂತಾ ಇದ್ಯಾ? ಅದು ಆ ರೌಡಿಗಳೇನಾದ್ರು ನೀನ್ ನೋಡಿದ್ರ? ಅತ್ತೆ,
ಅವರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಕಟ್ಟಾಕಿದ್ರಲ್ಲ ಅವಾಗ ಮಧ್ಯದಲ್ಲೆಲ್ಲೋ ಮೂಗೇಟಾಗಿದೆ, ಅದಕ್ಕೆ ಕಾಲ್ ನೋವ್ತಿದ್ಯಂತೆ. ಹಾಸ್ಪಿಟಲ್ ಹೋಗೋಣ ಅಂದೆ, ಬೇಡ ಅಂದ್ರು. ಅಯ್ಯೋ ಭಾವ, ಈಗ ಯಾಕೆ ಅದೆಲ್ಲ? ಬನ್ನಿ ಫಸ್ಟ್ ಹೋಗಿ ರೆಡಿ ಮಾಡೋಣ. ಹುಷಾರ ಕಣೆ. ಒಂದು ಕಡೆ ನನ್ನ ಮಗು ಕಿಡ್ನಾಪು, ಮತ್ತೊಂದು ಕಡೆ ನನ್ನ ಸೇವಂತಿ.